ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 21ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:35 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:53 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:08 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 10:59 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:14 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:22 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:46 ಮಧ್ಯಾಹ್ನ 1:38 ಇನ್ನು ಅಪರಾಹ್ನ 3:22 ಅಪರಾಹ್ನ 4:14 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:59 ಬೆಳಿಗ್ಗೆ 7:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ನಮ್ಮಲ್ಲಿ ಇರುವಂಥ ಚಂಚಲತೆಗೆ ಚಂದ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಅದ್ಭುತವಾದಂಥ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ ನಿಮ್ಮ ಮನಸ್ಸು. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಅಂತ ಹೇಳುವಂಥದ್ದು, ವೇರ್ಧರಿಸಿಯ ವಿಲ್ ಧರಿಸಿಯ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಚಂದ್ರ ವಾತ್ಸಲ್ಯಕ್ಕೆ, ಪೋಷಣೆಗೆ, ಶುಶ್ರೂಷೆಗೆ,
ಪ್ರಯಾಣಕ್ಕೆ, ಪ್ರವಾಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ, ನಿಮ್ಮ ಪ್ರವಾಸ ಅದು ವ್ಯಾಪಾರದ ಉದ್ದೇಶಕ್ಕೆ ಮಾಡ್ಬೋದು, ನಿಮ್ಮ ಉದ್ಯೋಗದ ಉದ್ದೇಶಕ್ಕಾಗಿ ಅಥವಾ ಮನಸ್ಸಿಗೆ ಮನರಂಜನೆಗಾಗಿ ಮಾಡುವಂಥ ಪ್ರಯಾಣ, ಪ್ರವಾಸ ನಿಮಗೆ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಇನ್ನು ದ್ರವ ಪದಾರ್ಥಗಳಿಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಅದೇ ರೀತಿ ಈ ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವ್ರಿಗೂ ಕೂಡ ಈ ದಿನ ಲಾಭಾಂಶದಲ್ಲಿ ಪ್ರಗತಿ ಇರುತ್ತೆ. ಒಟ್ಟಾರೆ ನೀವು ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಕಾರಕತ್ವಗಳನ್ನು ಬಹಳ ವಿಶೇಷವಾಗಿ ಅನುಸರಣೆ ಮಾಡೋದ್ರಿಂದ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಹಾಗೆ ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನು ನೀವು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಏನೋ ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿರುವಂಥ ಗುರುಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ಇನ್ನು ಉಳಿದಂತೆ ಗುರುಹೋರ ಚೆನ್ನಾಗಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿದೆ, ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ತುಂಬ ನಿಧಾನವಾಗಿ ನಡೆಯುತ್ತೆ. ಫಲಿತಾಂಶ ಕೂಡ ಬಹಳ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಇನ್ನು ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರಿಗೂ ಕೂಡ ಯಾವುದೇ ರೀತಿಯ ಅನುಕೂಲತೆಗಳು ಆಗಲ್ಲ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರಿಜಿಸ್ಟ್ರೇಷನ್ ಆಗಲಿ, ಯಾವುದೇ ದಾಖಲ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ನ್ಯಾಯಾಲಯದ ಪ್ರಕರಣಗಳು ಯಾವುದೇ ಇದ್ದರೂ ಕೂಡ, ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳೇನಾದರೂ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಆದಷ್ಟು ಈ ಕುಜ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನವನ್ನು ಕಾಲಾಷ್ಟಮಿ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಅಷ್ಟಮಿಯ ತಿಥಿ ಇರುತ್ತೆ, ಅದರಲ್ಲೂ ಇದು ಕೃಷ್ಣ ಪಕ್ಷದ ಅಷ್ಟಮಿ. ಹಾಗಾಗಿ ಕಾಲಭೈರವನ ಪೂಜೆಗೆ ಮೀಸಲಾದಂತಹ ದಿನವೇ ಕಾಲಾಷ್ಟಮಿ ಅಂತ ಹೇಳಿ ಕರೆಯುವಂಥದ್ದು. ಇದು ವರ್ಷದ 12 ದಿನಗಳು ಬರುವಂಥ ಈ ಕಾಲಾಷ್ಟಮಿಯ ಪೈಕಿ ಈ ದಿನದ ಕಾಲಾಷ್ಟಮಿ ತುಂಬ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಕಾಲದ ದೇವರಾದಂತಹ ಕಾಲಾಷ್ಟಮಿಯನ್ನು ಆರಾಧನೆ ಮಾಡುವಂಥದ್ದು ಇದೆ. ಹಾಗಾಗಿ ಕಾಲ ಅಂತ ಹೇಳಿದ್ರೆ ಇಲ್ಲಿ ಟೈಮ್, ಅದಕ್ಕೆ ಸಂಬಂಧಪಟ್ಟಂತಹ ದೇವರಿದು. ನಮ್ಮ ಸಮಯವನ್ನು ಭೈರವ ಅಂದರೆ ಭಗವಾನ್ ಶಿವನೇ ಅಭಿವ್ಯಕ್ತಿಗೊಳಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದ ಈ ಅಷ್ಟಮಿಯ ದಿನ ಕಾಲಾಷ್ಟಮಿಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವರು ಈ ದಿನ ಉಪವಾಸ ಕೂಡ ಇರುವಂಥದ್ದು ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಂತಕಥೆ ಇದೆ, ಅದು ತಮಗೆ ಗೊತ್ತಿರಬಹುದು. ಏನಂದರೆ ಇಲ್ಲಿ ಶಿವ
ಮಹಾಕಾಲೇಶ್ವರನ ರೂಪದಲ್ಲಿ ಬಂದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದಂತಹ ಒಂದು ಸಂದರ್ಭ. ಹಾಗಾಗಿ ಬ್ರಹ್ಮನ 5ನೇ ತಲೆಯನ್ನು ಇಲ್ಲಿ ಕಾಲೇಶ್ವರ ಕತ್ತರಿಸ್ಬಿಡ್ತಾನೆ. ಅದಕ್ಕಾಗಿ ಭಗವಾನ್ ಕಾಲಭೈರವನನ್ನು ಈ ಉಗ್ರ ದೇವತೆಯಾಗಿ ನೋಡಲಾಗುತ್ತೆ. ಅವನು ತನ್ನ ಭಕ್ತರ ಯಾವುದೇ ಹಾನಿ, ನೋವು ಮತ್ತು ಕೆಟ್ಟ ಪ್ರಭಾವಗಳಿಂದ ರಕ್ಷಣೆ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಭಗವಂತನ ದೈವಿಕ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಮತ್ತು ನಮಗೆ ಬಂದು ಒದಗಿರುವಂತಹ ದುಃಖಗಳು, ಹಾನಿಗಳು, ಸಮಸ್ಯೆಗಳು ಇದರ ವಿಮೋಚನೆಗಾಗಿ ಈ ಕಾಲಭೈರವನ ಪೂಜೆಯನ್ನು ಮಾಡಬೇಕು. ಈ ದಿನ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಕಾಲಭೈರವನ ದರ್ಶನ ಮಾಡುವಂಥದ್ದು, ಹಾಗೆ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು ತುಂಬ ವಿಶೇಷ. ಇನ್ನು ಈ ದಿನ ಕಪ್ಪು ನಾಯಿಗಳು ಕಾಲಭೈರವನ ವಾಹನ ಅಂತ ಹೇಳಿ ಕರೀತಾರೆ. ಆದ್ದರಿಂದಲೇ ಈ ದಿನ ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡುವಂಥದ್ದು ತುಂಬ ಮಂಗಳಕರ. ಇನ್ನು ಕಾಶಿಯಲ್ಲಿ ಕಾಲಭೈರವನ ದೇವಾಲಯ ಇದೆ. ಇಡೀ ಕಾಶಿ ಕ್ಷೇತ್ರವನ್ನೇ ರಕ್ಷಣೆ ಮಾಡ್ತಾನೆ ಕಾಲಭೈರವ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ವಿಶೇಷವಾದಂತಹ ಮಂತ್ರತಂತ್ರಗಳಿಂದ ಕಾಲಭೈರವನನ್ನು ಪೂಜೆ ಮಾಡುವಂಥದ್ದು ಇದೆ. ಇನ್ನು ಶನಿದೇವರಿಂದ ಬರುವಂತಹ ತೊಂದರೆಗಳು, ಅದರಲ್ಲೂ ಈ 7.5 ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಅಥವಾ ಈ ಶನಿ ದಶೆ ಭುಕ್ತಿಯ ಸಂದರ್ಭಗಳಲ್ಲಿ ಈ ತೊಂದರೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶನಿದೇವರನ್ನು ಒಲಿಸ್ಕೊಳ್ಳಿಕ್ಕೆ, ಶನಿದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಕಾಲಭೈರವನ ಒಂದು ಪೂಜೆ ಅತ್ಯಂತ ಸೂಕ್ತವಾಗಿ ಇರುವಂಥದ್ದು, ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗಾಗಿ ಶನಿಯನ್ನು ಮೆಚ್ಚಿಸಲಿಕ್ಕೆ ಕಾಲಭೈರವನನ್ನು ಪೂಜೆ ಮಾಡಬೇಕು. ಹಾಗಾಗಿ ಈ ಶಿವನ ಉಗ್ರ ರೂಪವಾಗಿರುವಂಥ ಭೈರವನಿಗೆ ಸಮರ್ಪಿತವಾದಂತಹ ಒಂದು ಪ್ರಮುಖ ದಿನ ಇದು ಕಾಲಾಷ್ಟಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದ್ದರೆ, ಹಾಗೆ ಜೀವನದಲ್ಲಿ ತುಂಬಿರುವಂಥ ನಕಾರಾತ್ಮಕತೆಯನ್ನು ದೂರ ಮಾಡಲಿಕ್ಕೆ ಈ ದಿನ ಕಾಲಾಷ್ಟಮಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಇನ್ನು ಈ ದಿನ ಆಧ್ಯಾತ್ಮಿಕ ರಕ್ಷಣೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಕಾಲಾಷ್ಟಮಿಯ ಪೂಜೆ ನಮಗೆ ಸಹಾಯ ಮಾಡುತ್ತೆ. ಏಕೆಂದರೆ ಭಗವಾನ್ ಭೈರವನನ್ನು ಈ ದಿನ ನಾವು ಆರಾಧನೆ ಮಾಡ್ತೀವಿ. ಅದಕ್ಕಾಗಿಯೇ ಈ ಕಾಲಾಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ನಾವು ಭೈರವನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಇನ್ನು ಕೆಲವರಿಗೆ ನೋಡಿ ಪದೇ ಪದೇ ಪ್ರಾಣಿಗಳು ಕಚ್ಚುತ್ತಾ ಇರುತ್ತೆ. ಅದರಲ್ಲೂ ನಾಯಿಗಳು ಕಚ್ಚುವಂಥದ್ದು ಅಥವಾ ಕೆಲವರಿಗೆ ನಾಯಿಗಳನ್ನು ಕಂಡರೆ ತುಂಬ ಭಯ ಇರುತ್ತೆ. ಅಂಥವರು ಈ ಕಾಲಾಷ್ಟಮಿಯ ದಿನ ಕಾಲಭೈರವನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಇದರಿಂದ ಪ್ರಾಣಿಗಳು ಕಚ್ಚುವಂಥ ಭಯ ಇರಲ್ಲ. ಈ ದಿನ ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಕಪ್ಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಛತ್ರಿಯನ್ನು ಅಥವಾ ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ಅನಾಥರಿಗೆ, ನಿರ್ಗತಿಕರಿಗೆ, ಅನಾರೋಗ್ಯದಿಂದ ಇರುವಂಥವ್ರಿಗೆ ಔಷಧಿಗಳನ್ನು ನೀವು ದಾನ ಮಾಡೋದರಿಂದ ಕೂಡ ಈ ದಿನ ಕಾಲಭೈರವ ಸ್ವಾಮಿಯನ್ನು ಮೆಚ್ಚಿಸ್ಬೋದು. ಇನ್ನು ಎಷ್ಟು ಸಾಧ್ಯವೋ ಅಷ್ಟು ಸಲ ಕಾಲಭೈರವನ ಅಷ್ಟಕವನ್ನು ಈ ದಿನ ಪಠಣ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿನೇ ಈ ದಿನ ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಕಾಲಭೈರವನ ಸಮೀಪದಲ್ಲಿ ನಾವು ಇರಬೇಕು. ಸದಾ ಸರ್ವದಾ ಕಾಲಭೈರವನ ಮಂತ್ರವನ್ನು, ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಸೂಕ್ತ. ಹಾಗಾಗಿ ಕಾಲಭೈರವ ತಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಉಂಟು ಮಾಡಲಿ. ನಿಮ್ಮಲ್ಲಿ ಇರುವಂತಹ ತೊಂದರೆಗಳು, ತಾಪತ್ರಯಗಳು, ಕಷ್ಟಗಳು, ಪಾಪಗಳು ನಿವಾರಣೆಯಾಗಲಿ. ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಆ ಕಾಲಭೈರವ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇನ್ನು ಬಂಧುಗಳೇ, ಈ ದಿನ ಸೋಮವಾರದ ದಿನ ಶ್ರವಣ ನಕ್ಷತ್ರ ಕೂಡ ಇರುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಸೋಮವಾರ ಮತ್ತು ಶ್ರವಣ ನಕ್ಷತ್ರ ಸಂಯೋಗ ಆಗುತ್ತೋ ಆ ದಿನವನ್ನು ಸರ್ವಾರ್ಥ ಸಿದ್ಧಿಯೋಗದ ದಿನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ ಕೂಡ. ಹಾಗೆ ಈ ದಿನ ಮಧ್ಯಾಹ್ನ 12:37 ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುತ್ತೆ. ಹಾಗೆ ನಾಳೆ ಬೆಳಿಗ್ಗೆ 6:04 ಈ ಯೋಗ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಪ್ರಮುಖವಾದಂಥ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿಕ್ಕೆ, ನಿಮ್ಮ ಸಂಚಾರ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸಂದರ್ಭ ಸೂಕ್ತವಾಗಿದೆ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇದು ಚೈತ್ರ ಮಾಸದ ಬಹುಳ ಅಷ್ಟಮಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ಅವಿಚ್ಛೇದ ವ್ರತವನ್ನು ಆಚರಣೆ ಮಾಡ್ತಾರೆ. ಇದು ಸಂತತಿ ದಾನ ವ್ರತ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಅಂದರೆ ಈ ಅವಿಚ್ಛೇದ ವ್ರತ ಅಂತ ಹೇಳಿದ್ರೆ
ನಿರಂತರವಾಗಿ ಅಂದರೆ ಅವಿಚ್ಛಿನ್ನವಾಗಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ. ಅಂದರೆ ಪ್ರತಿ ಪೀಳಿಗೆಯಲ್ಲೂ ಕೂಡ ಸಂತತಿ ವೃದ್ಧಿಯಾಗ್ತಾ ಇರುತ್ತೆ. ತಂದೆಯಿಂದ ಮಗ ಹುಟ್ಟಿದ್ರೆ ಮಗನಿಂದ ಆ ಸಂತತಿ ಮುಂದುವರಿಯುತ್ತೆ, ಮತ್ತು ಅವನ ಮಕ್ಕಳಿಗೆ ಸಂತತಿ ಆಗುವಂಥದ್ದು, ಅವನ ಮಕ್ಕಳಿಗೆ ಸಂತತಿ, ಹೀಗೆ ಅವಿಚ್ಛಿನ್ನವಾಗಿ ಸಂತಾನ ಭಾಗ್ಯ ಉಂಟಾಗ್ತಾ ಇರುತ್ತೆ. ಇನ್ನು ತಂದೆ ಮತ್ತು ಮಕ್ಕಳಲ್ಲಿ ಯಾವತ್ತೂ ಕೂಡ ವಿಚ್ಛೇದ ಅನ್ನುವಂಥದ್ದು ಆಗಲ್ಲ. ಅಂದರೆ ಅವರಲ್ಲಿ ಒಂದು ರೀತಿಯಲ್ಲಿ ಸಹಮತ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಉಪವಾಸವನ್ನು ಮಾಡಿ ಶ್ರೀಕೃಷ್ಣ ಮತ್ತು ದೇವಕಿಯನ್ನು ಪೂಜೆ ಮಾಡುವಂಥದ್ದು, ರಾತ್ರಿಯಲ್ಲಿ ಸಾಧ್ಯವಿದ್ದಷ್ಟು ಕಾಲ ಶ್ರೀಕೃಷ್ಣನ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಬಹಳ ಉತ್ತಮ ಈ ದಿನದಲ್ಲಿ. ಇನ್ನು ಈ ದಿನ ವೇದ ದೂಷಕರ ಜೊತೆ ಮಾತಾಡಬಾರ್ದು, ಮೌನಿಯಾಗಿರಬೇಕು. ಹಾಗೆ ಈ ದಿನ ದಾನ ಧರ್ಮಾದಿಗಳನ್ನು ಮಾಡೋದರಿಂದ ಉತ್ತಮವಾದಂಥ ಸಂತಾನ ಪ್ರಾಪ್ತಿಯಾಗತ್ತೆ, ಸೌಭಾಗ್ಯ ದೊರೆಯುತ್ತೆ. ಹಾಗೆ ವಿಯೋಗ ಉಂಟಾಗಲ್ಲ ಅನ್ನುವಂಥದ್ದನ್ನು ಧರ್ಮಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಈ ದಿನ ವಿಶೇಷವಾಗಿ ಕಾಲಾಷ್ಟಮಿಯ ದಿನದಂದು ಶಿವನ ಉಗ್ರ ರೂಪವಾದಂಥ ಭೈರವನನ್ನು ಒಂದು ಕಡೆ ಆರಾಧನೆ ಮಾಡಿದ್ರೆ, ಮತ್ತೊಂದು ಕಡೆ ಸಂತಾನ ಪ್ರಾಪ್ತಿಗಾಗಿ ಭಗವಂತನಾದಂತಹ ಶ್ರೀಕೃಷ್ಣನನ್ನು ಆರಾಧನೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವಿಶೇಷತೆ ತಮಗೂ ಕೂಡ ಪ್ರಾಪ್ತಿಯಾಗಲಿ. ಭಗವಂತನಾದಂತಹ ಮಹಾವಿಷ್ಣು ಮಹಾಶಿವ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ನೀವು ಮಾಡುವಂಥ ಒಂದು ಪ್ರಯಾಣ ಪ್ರವಾಸ ನಿಮಗೆ ಹಿತವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ನಿಮ್ಮ ಆಪ್ತ ಸ್ನೇಹಿತರು ಕೂಡ ನಿಮ್ಮೊಂದಿಗೆ ಇರ್ತಾರೆ. ಎಷ್ಟೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ತಿಳಿಗೊಳಿಸುವಂಥ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಈ ದಿನ ನಿಮ್ಮಲ್ಲಿದೆ. ಹಾಗಾಗಿ ಮಾತುಗಾರಿಕೆಗೆ ಈ ದಿನ ತುಂಬ ಹೇಳಿ ಮಾಡಿಸಿದಂಥ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಪ್ರೋತ್ಸಾಹದಾಯಕವಾದಂತಹ ಕೆಲಸಗಳು ಕೂಡ ಆಗುವಂಥದ್ದು ಇದೆ. ಕೆಲವರು ಬೆಂಬಲ ನೀಡ್ತಾರೆ, ಕೆಲವರ ಹಣಕಾಸಿನ ನೆರವು ನಿಮ್ಮನ್ನು ತಲುಪುತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಆದಷ್ಟು ಈ ಮೋಜು ಮಸ್ತಿ ಪಾರ್ಟಿ ಅಥವಾ ಈ ಸ್ನೇಹಿತರ ಜೊತೆಯಲ್ಲಿ ತಿರುಗಾಟ ಇಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಮಾನಸಿಕವಾಗಿ ಕೆಲವರಿಗೆ ಸ್ವಲ್ಪ ಆತಂಕಗಳು ಜಾಸ್ತಿ ಆಗ್ಬೋದು. ಯಾಕೆಂದರೆ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಿರಿಯರ ಮಾತುಗಳನ್ನು ಅವರ ಅನುಭವದ ಮಾರ್ಗದರ್ಶನದಲ್ಲಿ ನಡೆಯದೇ ಇರುವಂಥದ್ದು ಈ ಒಂದು ಅವಘಡಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಬೇಕು. ಹಿರಿಯರ ಮಾತುಗಳನ್ನು ಈ ದಿನ ಕೇಳಿಸ್ಕೊಂಡು ಮುಂದುವರಿಬೇಕು. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಒಂದು ಬೆಂಬಲಕ್ಕೆ ಇರ್ತಾರೆ. ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ದಿನ, ತುಂಬ ಕಂಫರ್ಟಬಲ್ ಆಗಿ ಇರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಗಣಪತಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಚಟುವಟಿಕೆಗಳಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಇದ್ದಕ್ಕಿದ್ದ ಹಾಗೆ ನೋಡಿ ಕೆಲಸ ಅರ್ಧಕ್ಕೆ ನಿಲ್ಲುವಂಥದ್ದಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಅವಮಾನಗಳು ಉಂಟಾಗುವಂಥ ಪ್ರಸಂಗಗಳು ಕೂಡ ಇದೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ದಿಢೀರ್ ತೀರ್ಮಾನ ಏನಿದೆ, ಆತುರದ ತೀರ್ಮಾನ, ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ಯಾರು ಏನೇ ಹೇಳಲಿ ಅದು ನಿಮ್ಮ ಒಳ್ಳೆಯದಕ್ಕೆ. ಹಾಗಾಗಿ ಬೈದು ಹೇಳುವಂಥವರು ಬದುಕಕ್ಕಾಗಿ ಅಂತ ಹಿರಿಯರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ಅವರ ಒಂದು ಅವಮಾನದ ಮಾತುಗಳನ್ನು ನೀವು ನಿಮ್ಮ ಸ್ಟ್ರೆಂತಾಗಿ ಪರಿಗಣಿಸ್ಕೊಳ್ಬೇಕು. ಅದನ್ನು ನೀವು ಈ ದಿನ ಮಾರ್ಪಡಿಸ್ಕೊಳ್ಬೇಕು. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ.
ಅವರು ಹೇಳಿರುವಂಥದ್ದನ್ನು ಅಲ್ಲಿಗೆ ಬಿಟ್ಟು ಮುಂದೆ ನಿಮ್ಮ ಗುರಿಯತ್ತ ತಲುಪುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಏಕೆಂದರೆ ಒಂದು ಸಣ್ಣ ಮಾತು ಕೂಡ ಈ ದಿನ ನಿಮಗೆ ಬಹಳ ವಿಶೇಷವಾಗಿ ಕಾಣಿಸ್ಬಿಡುತ್ತೆ. ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಆ ಮಾತಿನಲ್ಲೇ ದೋಷಗಳನ್ನು ಹುಡುಕ್ತಾ ಅಲ್ಲೇ ಇರ್ತೀರಿ. ಅಲ್ಲಿಂದ ಮುಂದೆ ಬೆಳವಣಿಗೆ ಇಲ್ಲ, ಮುಂದೆ ಸಾಗಲ್ಲ, ನಿಂತ ಕಡೆಯೇ ಈ ದಿನ ನಿಲ್ಲುವಂಥದ್ದು. ಇದರಿಂದ ಆಯಾಸ ಉಂಟಾಗುತ್ತೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ನಿಮ್ಮ ಆದಾಯವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯಾಣ ಇರಲ್ಲ, ನಿಮ್ಮ ಒಂದು ಮೂಮೆಂಟ್ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಅನುಮಾನಗಳೇ ಮೂಡುವಂಥದ್ದು ಇದೆ. ಮಾತಿನ ಒರಟುತನದಿಂದ ಸ್ವಲ್ಪ ಕಮ್ಯುನಿಕೇಷನ್ನಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು, ಪರಸ್ಪರರಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಈ ದಿನ ಕ್ರಾಪಪ್ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಧೈರ್ಯದಿಂದ ಮುನ್ನಡೆಯುವಂಥ ಒಂದು ಛಲವನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳು ಬಂದರೆ ಚರ್ಚೆಯ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ, ಮಹಾವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ಪರಿಸ್ಥಿತಿ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳಷ್ಟು ಬರುವಂಥದ್ದು. ಹಾಗಾಗಿ ಈ ದಿನದ ನಿಮ್ಮ ಸ್ನೇಹಿತರ ಆಯ್ಕೆಯಾಗಲಿ, ಕೆಲಸ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡುವಂಥ ವಿಚಾರದಲ್ಲಾಗಲಿ ಎಡುವಂಥ ಸಾಧ್ಯತೆ ಇದೆ. ಏಕೆ ಅಂತ ಹೇಳಿದ್ರೆ ಈ ದಿನ ಅಪಾತ್ರರಿಗೆ ನಿಮ್ಮ ಸೇವೆ ಸಲ್ಲುತ್ತೆ. ಹಾಗೆ ನಿಮ್ಮ ಶ್ರಮ ಎಲ್ಲ ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ವ್ಯರ್ಥವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕೂಡ ಸಾರ್ಥಕವಾದ ಕೆಲಸವನ್ನು ಈ ದಿನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಅದರಲ್ಲೂ ಗ್ರಹಗತಿಗಳು ಅನಾನುಕೂಲಕರವಾಗಿರೋದ್ರಿಂದಲೇ ಈ ದಿನ ಸ್ವಲ್ಪ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಕಾರ್ಯ ಸಾಧನೆಗೆ ಕೆಲವೊಂದು ಸ್ಟ್ರಾಟಜೀಸನ್ನು ಹಮ್ಮಿಕೊಳ್ಬೇಕು. ಅಂದರೆ ಕಾರ್ಯತಂತ್ರಗಳನ್ನು ನೀವು ರೂಢಿಸ್ಕೊಳ್ಬೇಕು. ಆದರೆ ನಿಮ್ಮ ದೂರದೃಷ್ಟಿಯ ಕೊರತೆ ಕೂಡ ಈ ದಿನ ಬಹಳ ಲಘುವಾಗಿರುವಂಥ ತೀರ್ಮಾನಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಹಾಗಾಗಿ ಈ ದಿನ ನಿಮಗೆ ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ಸಾಮರ್ಥ್ಯ ಇರಲಿ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಅಂಡರ್ ಯುಟಿಲೈಸೇಷನ್ ಆಗುವಂಥ ಸಾಧ್ಯತೆ. ಹಾಗಾಗಿಯೇ ಈ ದಿನ ಬರಬೇಕಾದಂಥ ಹಣ ಬರಲ್ಲ, ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಒಟ್ಟಾರೆ ಮಿಶ್ರ ಫಲಗಳು ಇರುವಂಥ ಸಂದರ್ಭ. ಆದ್ದರಿಂದಲೇ ಮನಸ್ಸಿಗೆ ಸ್ವಲ್ಪ ಬೇಸರ ವ್ಯಕ್ತವಾಗುವಂಥದ್ದು. ಹಾಗೆ ಇಷ್ಟೆಲ್ಲ ಸೇವೆ ಮಾಡಿ, ಇಷ್ಟೆಲ್ಲ ಒಂದು ಪ್ರಾರ್ಥನೆ ಮಾಡಿಕೊಂಡ್ರು, ಭಗವಂತನ ಆರಾಧನೆ ಮಾಡಿದ್ರೂ ಕೂಡ ಕಷ್ಟಗಳು ಪರಿಹಾರ ಆಗಲಿಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಕೆಲವರಲ್ಲಿ ಕಾಡುತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಭರವಸೆಯನ್ನು ಬಿಡಬೇಡಿ, ಹೋಪ್ಸನ್ನು ಕಳ್ಕೊಳ್ಬೇಡಿ, ಅದನ್ನು ಮುಂದುವರಿಸ್ತಾ ಇರಿ. ಇವತ್ತಲ್ಲ ನಾಳೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ತಾಳ್ಮೆಯಿಂದ ಮುಂದುವರಿರಿ, ನಂಬಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಸ್ಥಿತನಾಗಿರುವಂಥ ದಿನ. ಹಾಗಾಗಿಯೇ ಈ ದಿನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ವಾತಾವರಣ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಪರವಾದಂಥ ಒಂದು ವಾತಾವರಣ, ಇದರಲ್ಲಿ ತುಂಬ ಬೆಳವಣಿಗೆ ಇದೆ, ಅಭಿವೃದ್ಧಿ ಇದೆ. ಹಾಗೆ ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಮನಸ್ಸು ಈ ದಿನ ತುಂಬ ತಿಳಿಯಾಗುತ್ತೆ. ಹಾಗೆ ಕೆಲಸದ ಒತ್ತಡ ಕೆಲವರಿಗೆ ಜಾಸ್ತಿ ಆಗ್ಬೋದು, ಮಾನಸಿಕವಾಗಿ ಆತಂಕ ಜಾಸ್ತಿ ಆಗ್ಬೋದು, ಎಲ್ಲ ಒಂದು ಕಡೆ ಭಯದ ವಾತಾವರಣ ಇರ್ಬೋದು. ಆದರೂ ಕೂಡ ಆತ್ಮವಿಶ್ವಾಸ ಇರೋದರಿಂದ ಅದನ್ನು ಬಹಳ ಚೆನ್ನಾಗಿ ಈ ದಿನ ನೀವು ಮ್ಯಾನೇಜ್ ಮಾಡ್ತೀರಿ. ಹಾಗಾಗಿ ಬರುವಂಥ ಭಯ ಆಗಲಿ, ಒತ್ತಡ ಆಗಲಿ, ನಿರಾಸೆ ಆಗಲಿ, ಇದನ್ನು ನೀವು ಮರೆತು ಮುಂದೆ ಸಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಆತ್ಮವಿಶ್ವಾಸ ಈ ದಿನ ಬಹಳ ಅದ್ಭುತವಾಗಿದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಆದಷ್ಟು ಇದನ್ನು ನೋಡಿಕೊಂಡು ಮುಂದುವರಿರಿ. ನಿಮ್ಮ ಶತ್ರುಗಳನ್ನು ಆದಷ್ಟು ಎಚ್ಚರಿಕೆಯಿಂದ ನೋಡಿ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ.
ಹಾಗೆ ಈ ದಿನ ನಿಮಗೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸಗಳು ಕೂಡ ಸಿಕ್ಕುವಂಥದ್ದು ಇದೆ. ಅದನ್ನು ಸ್ವಲ್ಪ ನಿಧಾನವಾಗಿ ಸಾವಧಾನವಾಗಿ ಈ ದಿನ ನೀವು ನಂಬಿಕೆ ಇಟ್ಟು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳು ಒಳ ಸುಳಿಯದಂತೆ ನೀವು ನೋಡಿಕೊಳ್ಬೇಕು, ಎಚ್ಚರಿಕೆ ವಹಿಸಬೇಕು, ಧನಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಂಡಿರಬೇಕು. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅನುಕೂಲವನ್ನೇ ತರುತ್ತೆ ಅನ್ನುವಂಥ ಮನೋಭಾವ ನಿಮ್ಮಲ್ಲಿರಬೇಕಾಗತ್ತೆ. ಅದನ್ನು ಸ್ವಲ್ಪ ರೂಢಿಸ್ಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಈ ಆಪರ್ಚುನಿಟೀಸ್ ಅನ್ನುವಂಥದ್ದು, ಅದೃಷ್ಟ ಅನ್ನುವಂಥದ್ದು ಬಹಳ ಬೇಗ ಕೆಲವರ ಜೀವನದಲ್ಲಿ ಬರುತ್ತೆ. ಹಾಗೆ ಯಾರು ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ ಅಂಥವರು ಜೀವನದಲ್ಲಿ ಬಹಳ ಬೇಗ ಸೆಟ್ಲ್ ಆಗ್ತಾರೆ. ಅವರಿಗೆ ಉದ್ಯೋಗ ಆಗಲಿ, ವಿವಾಹ ಆಗಲಿ, ಅವರಿಗೆ ಸಂತಾನ ಆಗಲಿ, ಆರೋಗ್ಯದ ಬದುಕಾಗಲಿ, ಅಥವಾ ಈ ಮನೆ ವಾಹನ ಇತ್ಯಾದಿಗಳ ಯೋಗ ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಹಾಗೆ ಈ ದಿನ ಕೂಡ ನಿಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಈ ಎಲ್ಲ ಸೌಲಭ್ಯಗಳನ್ನು ಕೂಡ ನೀವು ಪಡ್ಕೊಳ್ತೀರಿ. ಹಾಗೆ ಹೊಸ ಹೊಸ ಪ್ರೋತ್ಸಾಹಕಗಳು ಕೂಡ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನೂರಾರು ಮಂದಿ ಉದ್ಯೋಗ ಇರುವಂತಹ ಸಂದರ್ಭ, ಆ ಉದ್ಯೋಗಿಗಳ ಮಧ್ಯೆ ನಿಮಗೆ ಒಂದು ಅನುಕೂಲತೆ ಈ ದಿನ ಆಗುವಂಥದ್ದು ಇದೆ. ಇನ್ನು ಆಸ್ತಿ ವಿವಾದಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಸುವಂಥ ನಿಮ್ಮ ಪ್ರಯತ್ನಗಳು ಕೂಡ ನೆರವೇರುತ್ತೆ. ಇನ್ನು ನಿಮ್ಮ ಆಲೋಚನೆಗಳು, ನಿಮ್ಮ ಬಯಕೆಗಳು ಅಥವಾ ನೀವು ಅಂದುಕೊಂಡಂಥ ರೀತಿ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕೂಡ ಇದೆ. ಒಟ್ಟಾರೆ ಹಠದ ಸ್ವಭಾವ ಈ ದಿನ ನಿಮ್ಮ ಶತ್ರುಗಳನ್ನು ಮೀರಿ ನೀವು ಬೆಳವಣಿಗೆಯನ್ನು ಹೊಂದುವಂಥ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ಈ ದಿನ ಸ್ನೇಹಿತರಿಗಾಗಿ ಪರಸ್ಪರ ಸಹಾಯ ಮಾಡುವಂಥ ಒಂದು ಮನೋಭಾವ ಚೆನ್ನಾಗಿರುತ್ತೆ. ಹಾಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ತಪ್ಪು ಒಪ್ಪುಗಳು ಬರಬಹುದು, ಅದನ್ನು ಆದಷ್ಟು ಹೊಂದಾಣಿಕೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಧನಾತ್ಮಕ ದೃಷ್ಟಿಕೋನ ಏನಿದೆ, ಪಾಸಿಟಿವ್ ಆಗಿ ನೋಡುವಂಥದ್ದು ಪ್ರತಿಯೊಂದು ವಿಚಾರ, ಇದರಲ್ಲಿ ನಿಮಗೆ ಅನುಕೂಲಕರವಾಗಿರುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸದಿಂದ ಹೆಚ್ಚು ಒತ್ತಡವನ್ನು ನೀವು ತಂದುಕೊಳ್ತೀರಿ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ನಿರೀಕ್ಷೆ ಇಟ್ಕೊಂಡಿರುವಂಥ ನಿಮಗೆ ಈ ದಿನ ಬೇರೆಯವರಿಂದ ಕೂಡ ನಿಮ್ಮ ಕೆಲಸದ ಭಾರ ಹೆಚ್ಚಾಗುವಂಥದ್ದು. ಹಾಗೆ ಈ ದಿನ ಹಿಂದಿನ ತಪ್ಪುಗಳನ್ನು ಪುನರಾವರ್ತನೆ ಮಾಡಬಾರ್ದು. ಅಂದರೆ ಆಗಿರುವಂಥ ತಪ್ಪುಗಳು ಆಗಿ ಹೋಗಿದೆ, ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲಿತು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಬರುವಂಥ ಕೆಲವು ಕೋಪ ತಾಪದ ವಿಚಾರಗಳೇನಿದೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಮಾತನ್ನು ಈ ದಿನ ಮಧುರವಾಗಿ, ಸಿಹಿಯಾಗಿ, ಸೂಕ್ತವಾಗಿ ಎಷ್ಟೋ ಬೇಕೋ ಅಷ್ಟಕ್ಕೆ ನೀವು ಮಾತನ್ನು ನಿಲ್ಲಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಬೇಕು ಅಂಥೇಳಿ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಕೆಲವೊಂದು ಪ್ರಯತ್ನಗಳು ಈ ದಿನ ನಿಷ್ಫಲ ಆಗುತ್ತೆ. ಹಾಗಾಗಿ ಒಂದು ಕೆಲಸ ಆಗಲಿಲ್ಲ ಅಂತ ಹೇಳಿ ಎಲ್ಲ ಕೆಲಸಗಳನ್ನು ಕೂಡ ಅದೇ ತಕ್ಕಡಿಯಲ್ಲಿ ತೂಗುವಂಥದ್ದು ಬುದ್ಧಿವಂತರ ಲಕ್ಷಣ ಅಲ್ಲ. ಹಾಗಾಗಿ ಒಂದು ಅಂಗ ದೇಹದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಉಳಿದ ಅಂಗಗಳನ್ನು ಕಾಪಾಡಿಕೊಳ್ಬೇಕು. ಹಾಗೆ ಉಳಿದ ಅಂಗಗಳಿಂದ ಬರುವಂಥ ಕೆಲವೊಂದು ಲಾಭಗಳನ್ನು ನೀವು ಅನುಭವಿಸಬೇಕು. ಹಾಗಾಗಿ ಒಂದು ಕೆಟ್ಟು ಹೋಗಿರುವಂಥ ಅಂಗಕ್ಕೆ ಮಾತ್ರ ಪ್ರತ್ಯೇಕವಾದಂಥ ಒಂದು ಔಷಧೋಪಚಾರಗಳನ್ನು ಮಾಡಿ, ವೈದ್ಯರನ್ನು ಭೇಟಿ ಮಾಡಿ. ಹಾಗಾಗಿ ಈ ದಿನ ಇಡೀ ಜೀವನವೇ ಆ ರೀತಿ ಇರಲ್ಲ. ಯಾವುದೋ ಕೆಲವು ಸಂದರ್ಭ ಮಾತ್ರ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಅದನ್ನೆಲ್ಲ ಮರೆತು ಈ ದಿನ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅಧಿಕಾರಿಗಳ ಜೊತೆಯಲ್ಲಿ ಆದಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ
ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಹಾಗೆ ಬರುವಂಥ ಅವಕಾಶಗಳಲ್ಲಿ ಈ ದಿನ ಒಂದು ಧನಾತ್ಮಕ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಆದರೆ ಅದನ್ನು ಈ ದಿನ ಸರಿಯಾಗಿ ಗಮನಿಸಲ್ಲ. ಹಾಗಾಗಿ ಬರುವಂಥ ಭಾಗ್ಯ ಈ ದಿನ ನಿಮ್ಮ ಕೈ ಸೇರಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಇನ್ನು ಈ ದಿನ ಹೊಸದಾಗಿ ವಾಹನ ಖರೀದಿ ಆಗಲಿ, ಆಸ್ತಿ ಪಾಸ್ತಿಗಳ ವಿಚಾರದಲ್ಲಾಗಲಿ ಯಾವುದೇ ಒಂದು ಪ್ರಯತ್ನವನ್ನು ಮುಂದುವರಿಸಬೇಡಿ. ಸ್ವಲ್ಪ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಬಂಧು ಮಿತ್ರರ ಆಗಮನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಆದರೆ ಅವರಿಗಾಗಿ ಈ ದಿನ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಾದರೂ ನಿಮ್ಮದಲ್ಲದ ತಪ್ಪಿಗೆ ಈ ದಿನ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ನೀವು ತಪ್ಪೇ ಮಾಡಿಲ್ಲ, ಸರಿ ದಾರಿಯಲ್ಲಿದ್ದರೂ ಕೂಡ ಈ ದಿನ ಶಿಕ್ಷೆ ನಿಮಗಾಗಿಯೇ ಇರುವಂಥದ್ದು. ಅದರಿಂದ ಈ ದಿನ ಜೀವನದಲ್ಲಿ ಸ್ವಲ್ಪ ಜಿಗುಪ್ಸೆ, ಬೇಸರ ಉಂಟಾಗುವಂಥ ಸಂದರ್ಭಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸೋಲಿಗೆ ನಿಮ್ಮ ಒಂದು ದೂರದೃಷ್ಟಿಯ ಈ ಕೊರತೆ ಇರ್ಬೋದು, ಅಥವಾ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಮರ್ಥ್ಯದ ಕೊರತೆ ಇರ್ಬೋದು, ಇದು ಕಾರಣವಾಗಿರುತ್ತೆ ವಿನಃ ಬೇರೆಯವರಿಂದ ಅಲ್ಲ ಅನ್ನುವಂಥ ಸತ್ಯವನ್ನು ಈ ದಿನ ನೀವು ಒಪ್ಪಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳನ್ನು ಬಹಳ ಜಾಣತನದಿಂದ ನೀವು ನಯವಾಗಿ ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಆಗಾಗ್ಗೆ ಬದಲಾಯಿಸಲಿಕ್ಕೆ ಹೋಗಬೇಡಿ. ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಶತ್ರುಗಳು ಕೂಡ ಸ್ನೇಹಿತರಾಗಿ ಪರಸ್ಪರ ನಿಮ್ಮ ಒಪ್ಪಿಗೆಯಂತೆ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಗಣಪತಿಗೆ ಈ ದಿನ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿಬಿಡಿ, ಕಾರ್ಯಸಿದ್ಧಿ ಉಂಟಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಪೂರ್ಣಗೊಳಿಸ್ತೀರಿ. ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಪೂರ್ಣವಾಗಿ ಲಭ್ಯ ಇಲ್ಲದೇ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಯಾರೋ ಒಬ್ಬರು ಆ ಫಲವನ್ನು ತಿಂದರಾಯಿತು, ಆ ಫಲವನ್ನು ಉಂಡರಾಯಿತು, ಆದರೆ ನನ್ನಿಂದ ಅವರೂ ಕೂಡ ಸುಖವಾಗಿದ್ದಾರೆ, ಸೌಖ್ಯವಾಗಿದ್ದಾರೆ ಅನ್ನುವಂಥ ಒಂದು ತೃಪ್ತಿಯ ಭಾವ ನಿಮ್ಮನ್ನು ಈ ದಿನ ಆವರಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಬಹುದು, ಅದರಲ್ಲೂ ಕೂಡ ಒಂದು ಸಂತೋಷ ಇದೆ ನಿಮಗೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ನಿಮಗೆ ತುಂಬ ಪ್ರಶಂಸೆ ಸಿಕ್ಕುವಂಥದ್ದು. ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಈ ದಿನ ಹೊಸ ಹೂಡಿಕೆಗಳು ಸಿಕ್ಕತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಈ ದಿನ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಇನ್ನು ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ವೃತ್ತಿಯಲ್ಲಾಗಲಿ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಕ್ಕತ್ತೆ. ಇದರಿಂದ ನೀವು ಮಿತಿಮೀರಿ ಕೆಲಸವನ್ನು ಮಾಡ್ತೀರಿ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸುವಂಥ ಸಂದರ್ಭ ಇದು. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನಾದರೂ ಬಂದರೆ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಮುಂದುವರಿಬೇಕು. ಯಾಕೆಂದರೆ ಕೆಲವೊಮ್ಮೆ ಅತಿಯಾಗಿ ಕೆಲವರನ್ನು ಹಚ್ಚಿಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಅವರಲ್ಲಿ ಇರುವಂಥ ಲೋಪದೋಷಗಳು ನಿಮಗೆ ಎಷ್ಟರ ಮಟ್ಟಿಗೆ ವಿರುದ್ಧವಾಗುತ್ತೆ ಅನ್ನುವಂಥದ್ರ ಗಮನ ನಿಮಗೆ ಇರಲ್ಲ. ಹಾಗಾಗಿ ಮೇಲು ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಹೇಳಿ ಭಾವಿಸ್ತೀರಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಇದೆ. ಮನೆಯ ಜವಾಬ್ದಾರಿಯನ್ನು ನೀವು ಮತ್ತಷ್ಟು ವಹಿಸ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಇರುವಂಥ ಹಿರಿಯರ ಈ ಅನಾರೋಗ್ಯದ ಪರಿಸ್ಥಿತಿ ಏನಿದೆ ಇದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಶಿವಪಂಚಾಕ್ಷರಿ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ
ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸುತ್ತೆ. ಅದರಲ್ಲೂ ಈ ದಿನ ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಯಾವುದೇ ವಸ್ತುವಿನ ಖರೀದಿಯಲ್ಲಾಗಲಿ, ಹೂಡಿಕೆಯಲ್ಲಾಗಲಿ ಹಣವನ್ನು ತೊಡಗಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಈ ದಿನ ವ್ಯಾಪಾರದಿಂದ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಇದೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆ. ನಿಮ್ಮ ಪಾಲುದಾರಿಕೆಯ ಷರತ್ತುಗಳೇನಿದೆ, ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, TOR ಅನ್ನುವಂಥದ್ದು, ಇದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗೆ ಕಲಾವಿದರಿಗೆ ಈ ದಿನ ಹೊಸ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಸಂತೋಷದ ಬಾಪ್ತೇನಿದೆ ಅಥವಾ ನಿಮಗೆ ಖುಷಿಯನ್ನು ಕೊಡುವಂಥ ಅಥವಾ ನಿಮ್ಮ ಒಂದು ಅನುಕೂಲವನ್ನು ತರುವಂಥ ವಿಚಾರಧಾರೆಗಳೇನಿದೆ ಅದನ್ನು ನೀವು ಈ ದಿನ ಮುಂದುವರಿಸಬೇಕಾಗತ್ತೆ. ಆದರೆ ಈ ದಿನ ಯಾರದ್ದೋ ಒತ್ತಡಕ್ಕೆ, ಯಾರದ್ದೋ ದಾಕ್ಷಿಣ್ಯಕ್ಕೆ ಮಣಿದು ನಿಮಗೆ ಇಷ್ಟ ಇಲ್ಲದ ಕೆಲಸವನ್ನು ಕೂಡ ನೀವು ಮಾಡಲಿಕ್ಕೆ ಒಪ್ಕೊಳ್ತೀರಿ. ಇದು ಆರಂಭದಲ್ಲಿ ನಿಮಗೆ ಖುಷಿ ಕೊಡ್ಬೋದು, ಆದರೆ ಕೆಲಸದ ಹೊರೆ ಕ್ರಮೇಣವಾಗಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಬಹಳ ಯುಕ್ತಿಯಿಂದ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ನೀವು ಅರಿತುಕೊಂಡು ಮುಂದುವರಿಬೇಕಾಗುತ್ತೆ. ಇನ್ನು ಈ ದಿನ ಆದಷ್ಟು ಸ್ಥಿರಾಸ್ತಿಯ ವ್ಯವಹಾರಗಳನ್ನು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇತರರ ಜೊತೆಯಲ್ಲಿ ವಾದ ವಿವಾದ ಇತ್ಯಾದಿಗಳು ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದಷ್ಟು ಈ ದಿನ ಸ್ವಲ್ಪ ಮೌನವಾಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ದೂರದ ಪ್ರಯಾಣಗಳು ಕೂಡ ನಿಮಗೆ ಈ ದಿನ ಕೂಡಿ ಬರಲ್ಲ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯನ್ನು ಈ ದಿನ ವಿಶೇಷವಾಗಿ ನೀವು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾಗ ನಿಮಗೆ ಜೀವನದಲ್ಲಿ ಒಂದು ಬೆಳಕು ಕಾಣಿಸುತ್ತೆ, ಮುಂದಿನ ದಾರಿ ಸ್ಪಷ್ಟವಾಗುತ್ತೆ. ಹಾಗೆ ಅಸ್ಪಷ್ಟವಾಗಿ ಇದ್ದಂತಹ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಬಹಳ ಸ್ಪಷ್ಟತೆಯನ್ನು ಪಡ್ಕೊಳ್ತೀರಿ. ಮುಂದೆ ನಿಮ್ಮ ಗುರಿ ಏನಿರಬೇಕು ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಅರಿವು ನಿಮಗೆ ಉಂಟಾಗುತ್ತೆ. ಹಾಗೆ ನಿಮಗೆ ನೀವೇ ಗುರುವಾಗಿ ಕೆಲವೊಂದು ವಿಚಾರಗಳನ್ನು ತಿದ್ದಿಕೊಳ್ಳುವಂಥದ್ದು ಕೂಡ ಇದೆ. ಆಗಿರುವಂಥ ತಪ್ಪುಗಳಿರ್ಬೋದು, ಮಾಡಿರುವಂಥ ಕೆಲವೊಂದು ದುರ್ವರ್ತನೆಗಳಿರ್ಬೋದು. ಇದರಲ್ಲಿ ಈ ದಿನ ನೀವು ನಿಮ್ಮತನವನ್ನು ಬಹಳ ವಿಶೇಷವಾಗಿ ಮಾರ್ಪಟ್ಟಿಸ್ಕೊಳ್ತೀರಿ. ಅಂದರೆ ಅದನ್ನು ಸರಿ ದಾರಿಗೆ ತರುವಂಥ ಪ್ರಯತ್ನ ನಿಮ್ಮಿಂದಲೇ ಆಗುತ್ತೆ. ಬೇರೆಯವರು ಮಾರ್ಗದರ್ಶನ ಮಾಡ್ಬೋದಷ್ಟೇ, ಆದರೆ ಪರಿವರ್ತನೆ ಅನ್ನುವಂಥದ್ದು ಒಳಗಿನಿಂದ ಬರಬೇಕು. ಅಂಥ ಒಂದು ವಿಚಾರಕ್ಕೆ ಈ ದಿನ ನೀವು ಸಾಕ್ಷಿಯಾಗುವಂಥದ್ದು. ಹಾಗೆ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಉತ್ಸಾಹ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ಅಷ್ಟೊಂದು ಒಳ್ಳೆಯದನ್ನು ತರಲ್ಲ. ಅದರಲ್ಲಿ ಸ್ವಲ್ಪ ನಿಯಂತ್ರಣಗಳನ್ನು ಇಟ್ಕೊಳ್ಳಿ. ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ನಿಮ್ಮ ಒಂದು ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ನೀವು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ, ಮುಂದಿನ ವ್ಯಾಸಂಗದ ಬಗ್ಗೆ ಅಥವಾ ವಿದೇಶಿ ವ್ಯಾಸಂಗ ಇತ್ಯಾದಿಗಳ ಬಗ್ಗೆ ನಿಮ್ಮ ಕನಸು ನನಸಾಗುವಂಥ ಅವಕಾಶಗಳು ಕೂಡ ಇದೆ. ಆದರೆ ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ ಈ ದಿನ ತುಂಬ ಸದೃಢವಾಗಿ ಇರ್ತೀರಿ. ಏಕೆಂದರೆ ನಿಮ್ಮ ಆಲೋಚನೆ ಧನಾತ್ಮಕವಾಗಿದೆ, ಪಾಸಿಟಿವ್ ಆಗಿ ಆಲೋಚನೆಯನ್ನು ಮಾಡ್ತೀರಿ. ಹಾಗೆ ಪ್ರತಿಯೊಂದು ಆಗು ಹೋಗುಗಳಿಗೂ ಕೂಡ ನಿಮ್ಮನ್ನೇ ನೀವು ಜವಾಬ್ದಾರರನ್ನಾಗಿಸ್ಕೊಳ್ತೀರಿ. ಇದು ಪ್ರತಿ ಬುದ್ಧಿವಂತರ ಲಕ್ಷಣ. ಏಕೆಂದರೆ ನಿಮ್ಮ ತಪ್ಪು ಒಪ್ಪುಗಳಿಗೆ ನೀವೇ ಕಾರಣ, ನಿಮ್ಮ ತೀರ್ಮಾನವೇ ಕಾರಣವಾಗುವಂಥದ್ದು. ಇದನ್ನು ಈ ದಿನ ನೀವು ಚೆನ್ನಾಗಿ ತಿಳ್ಕೊಳ್ತೀರಿ, ಒಳ್ಳೆಯದಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರತಿ ಕೆಲಸದಲ್ಲೂ ಕೂಡ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಆಗಲ್ಲ. ಅದರಲ್ಲೂ ಈ ದಿನ ಆದಾಯಕ್ಕಿಂತ ಖರ್ಚುಗಳೇ ಜಾಸ್ತಿ ಆಗುವಂಥದ್ದು. ಅದರಲ್ಲೂ ಮಿತಿಮೀರಿದ ಖರ್ಚು, ಕೆಲವೊಂದು ಅನಾವಶ್ಯಕವಾದಂಥ ವೆಚ್ಚಕ್ಕೆ ನೀವೇ ನಿಮ್ಮ ತೀರ್ಮಾನವೇ ಕಾರಣವಾಗುವಂಥದ್ದು.
ಹಾಗಾಗಿ ಇಂತಹ ವಿಚಾರಗಳನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಹೆಚ್ಚಿನ ಜವಾಬ್ದಾರಿಗಳು, ಕಾರ್ಯಭಾರದ ಒತ್ತಡ ಇದನ್ನು ನೀವು ಎದುರಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ಮಾತ್ರ ಹೆಚ್ಚಿನ ಫಲ ಇದೆಯೇ ಹೊರತು ಹೊಸ ಕೆಲಸಗಳನ್ನು ಈ ದಿನ ನೀವು ಕೈ ಹಿಡಿಯೋದ್ರಿಂದ ಅಥವಾ ಹೊಸ ಕೆಲಸಗಳನ್ನು ಆರಂಭ ಮಾಡೋದರಿಂದ ಅಷ್ಟೊಂದು ಫಲದಾಯಕವಾಗಿರಲ್ಲ. ಇನ್ನು ಈ ದಿನ ಗಾಳಿಯಲ್ಲಿ ಗೋಪುರ ಕಟ್ಟುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾವುದು ಪ್ರಾಕ್ಟಿಕಲ್ಲಾಗಿ ಸಾಧ್ಯ ಇದೆಯೋ ಅಂಥ ಕೆಲಸವನ್ನು ಮಾತ್ರ ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕಾರ್ಯಸಿದ್ಧಿಯ ಬಗ್ಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ನಿಮ್ಮ ಆಲೋಚನಾ ವೇಗ ಎಷ್ಟಿದೆ ಇದನ್ನು ಆಧರಿಸಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಜೀವನದಲ್ಲಿ ಎಲ್ಲರೂ ಕೂಡ ಬಂದು ಹೊರಟೋಗ್ತಾರೆ, ಆದರೆ ನಿಮ್ಮದು ಆ ರೀತಿಯ ಜಾಯಮಾನ ಅಲ್ಲ. ಏನಾದರೂ ಒಂದನ್ನು ಸಾಧಿಸಬೇಕು, ಏನಾದರೂ ಒಂದು ಫುಟ್ ಪ್ರಿಂಟನ್ನು ಬಿಟ್ಟು ಮುಂದೆ ಹೋಗಬೇಕು ಅನ್ನುವಂಥ ಸ್ವಭಾವ ನಿಮ್ಮಲ್ಲಿರೋದ್ರಿಂದ ಈ ದಿನ ಸ್ವಲ್ಪ ಪರಿಶ್ರಮದಿಂದ ಕೆಲಸಗಳನ್ನು ಮಾಡಿ, ಜೊತೆಗೆ ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ಮಹಾರುದ್ರನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಹಾಗೆ ಕಾಲಭೈರವ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಜೊತೆಗೆ ಈ ದಿನ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಹೊಸ ತಂತ್ರಗಾರಿಕೆಯನ್ನು ಅಳವಡಿಸ್ಕೊಳ್ತೀರಿ. ಇನ್ನು ಈ ದಿನ ಕೊಟ್ಟ ಮಾತಿಗೆ ನೀವು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಲ್ಲ. ಇದರಿಂದ ನಿಮ್ಮ ಕಾರ್ಯಭಾರ ಸ್ವಲ್ಪ ಒತ್ತಡದಿಂದ ಕೂಡಿರ್ಬೋದು, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಶ್ರಮ, ಅಂದರೆ ಆ ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂತಹ ಒಂದು ಶ್ರಮವನ್ನಾಗಲಿ, ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥದ್ದನ್ನಾಗಲಿ ಬಹಳ ಕರಾರುವಕ್ಕಾಗಿ ಮಾಡ್ತೀರಿ. ಹಾಗಾಗಿಯೇ ಅಪ್ರಯತ್ನವಾಗಿ ಕೆಲವೊಂದು ಕೆಲಸಗಳಲ್ಲಿ ಯಶಸ್ಸನ್ನು ಸಾಧನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸೋದರಿ ಸಂಬಂಧಗಳೊಂದಿಗೆ ಭೂ ವಿವಾದಗಳಿಂದ ಮುಕ್ತಿ ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಹಿರಿಯರ ನೆರವಿನಿಂದ ಕೆಲವು ಕೆಲಸಗಳು ಪೂರ್ಣ ಆಗುತ್ತೆ. ಹಿರಿಯರ ಮಾರ್ಗದರ್ಶನ ಈ ದಿನ ಬಹಳ ಮುಖ್ಯ ನಿಮಗೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಂಬಳ, ನಿಮ್ಮ ಭತ್ಯೆ ಅಥವಾ ನಿಮ್ಮ ಕೆಲಸದ ವಿಸ್ತರಣೆ ಇದರ ಬಗ್ಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿ ಇದೆ. ಬರಬೇಕಾದಂಥ ಸಾಲ ಆಗಲಿ ಅಥವಾ ನಿಮಗೆ ಸಿಗಬೇಕಾದಂತಹ ಒಂದು ಪಾಲಾಗಲಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಒಟ್ಟಾರೆ ಈ ದಿನ ನೀವು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ದಿನ. ಇನ್ನು ಈ ದಿನ ನಿಮ್ಮ ಆರೋಗ್ಯ, ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಏನಿದೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು, ಉಳಿದ ಎಲ್ಲ ವಿಚಾರಗಳು ಕೂಡ ನಿಮ್ಮಂತೆ ನಡೆಯುತ್ತೆ. ಅದರಲ್ಲೂ ಈ ದಿನ ಕೆಲವು ವಿಚಾರಗಳಿಗೆ ನಿಮ್ಮ ಸ್ನೇಹಿತರ ಬೆಂಬಲ ಕೂಡ ಇರೋದರಿಂದ ಕಾರ್ಯಸಿದ್ಧಿ ಬಹಳ ಬೇಗ ಉಂಟಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಭೈರವನನ್ನು ಆರಾಧನೆ ಮಾಡಿ. ಅದರಲ್ಲೂ ಈ ಕಾಲಭೈರವ ನಿಮಗೆ ಒಳಿತನ್ನೇ ತರ್ತಾನೆ. ಆದರೆ ನಿರ್ಗತಿಕರಿಗೆ ಈ ದಿನ ಸ್ವಲ್ಪ ಸಹಾಯ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.